ನಾನಿವತ್ತು ಸಿಂಪಲ್ ಆಗಿ ಮಾಡೋ ಮತ್ತೆ ಟೇಸ್ಟಿ ಆಗಿರೋ ಒಂದು ಪಾಲಕ್ ಪಲಾವ್ ಅಥವಾ ಪಾಲಕ್ ರೈಸ್ ಅನ್ಬೋದು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ಮಿಕ್ಸಿ ಜಾರಿಗೆ ಮುಂಚೆನೆ ಬೇಯಿಸ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕೊಂಡು ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತೆ ಲವಂಗ, ಚಕ್ಕೆ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಕಾಳುಮೆಣಸು ಹಾಕಿ ರುಬ್ಬಿಟ್ಕೊಡಿ. ಇದನ್ನ ಮಾಡಕ್ ನಾನು ಇನ್ಸ್ಟೆಂಟ್ ಪಾಟ್ ಅವರ ಎಲೆಕ್ಟ್ರಾನಿಕ್ ಕುಕ್ಕರ್ನ ಅಮೆಝಾನ್ ಇಂದ ತರಿಸಿದ್ದೆ. ಅದಕ್ಕೆ ಸ್ವಲ್ಪ ಎಣ್ಣೆ, ತುಪ್ಪನ ಹಾಕೊಂಡು ಹೋಲ್ ಸ್ಪೈಸಸ್ ಮತ್ತೆ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಸ್ಲೈಸಾಗಿ ಹೆಚ್ಕೊಂಡಿರೋ ಹಸಿಮೆಣಸಿನಕಾಯಿನ ಹಾಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ, ಹಸಿ ಬಟಾಣಿ, ಒಂದು ಟೊಮೊಟೊನೂ ಹಾಕೊಂಡು ಎಣ್ಣೆಲಿ ಅದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ 1 ಸ್ಪೂನ್ ಅಷ್ಟು ಅರಿಶಿನದ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ನೀಟಾಗೆಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ಮುಂಚೆನೇ ನೀವು ಮಸಾಲೆ ಮಾಡ್ಕೊಂಡಿರ್ತೀರಲ್ಲ ಪಾಲಕ್ ಸೊಪ್ಪು, ಅದನ್ನು ಇದಕ್ಕೆ ಹಾಕೊಳ್ಳಿ. ಎಲ್ಲ ನೀಟಾಗಿ ಎಣ್ಣೆಲಿ ಫ್ರೈ ಆಗಿದೆ ಅಂತ ಆದಮೇಲೆ 1 ಕಪ್ ರೈಸಿಗೆ 2 ಕಪ್ ನೀರು ಹಾಕೊಂಡು ರೈಸ್ ಹಾಕೊಂಡ್ರೆ ಆಯಿತು. ಲಾಸ್ಟಿಗೆ ಒಂದು ಅರ್ಧ ಒಳಕ್ಕೆ ನಿಂಬೆ ಹುಳಿ ಮತ್ತು ಮೇಲ್ಗಡೆ 1 ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿದರೆ ಆಯಿತು. ಇದು ನೀವು ಅಮೆಝಾನಲ್ಲಿ ಕೂಡ ಬೈ ಮಾಡ್ಬೋದು. ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿಬಿಟ್ಟು ಪ್ರೆಷರ್ ಕುಕ್ಕರ್ ಮೋಡಲ್ಲಿ 7 ಮಿನಿಟ್ಸ್ ಕುಕ್ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರೋ ಪಾಲಕ್ ರೈಸ್ ರೆಡಿ ಆಗುತ್ತೆ.